ಸೌಹಾರ್ದ ಸಭೆಗಳು ನಾವು ನಡೆಸ್ತೀವಿ, ನೀವು ನಡೆಸ್ತೀವಿ. ಯಾವ್ಯಾವುದೋ ಟೈಮಲ್ಲಿ ಯಾವಾಗ ಫ್ರೀ ಇರ್ತದೋ ನಡೆಸ್ತಾರೆ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಇವತ್ತು ಅವ್ರು ನಡೆಸಿದ್ದಾರೆ ಅವ್ರ ಮನೆಯಲ್ಲಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅಲ್ಲಿಗೆ ಹೋಗಿದ್ದಾರೆ. ಅದರಲ್ಲಿ ಏನು ನಾವು ಅದನ್ನೇನು ನೋಡಂತದ್ದಿದೆ? ಅಲ್ಲ, ಸಿಎಂ ಇಳಿಸುವಂತ ಒಂದು ನಡೀತಾ ಇದೆಯಾ ಅಂತ ನೀವ್ ಹೇಳ್ಬೇಕು. ನಾವ್ಯಾರು ಸಿಎಂ ಕೆಪಿಸಿಸಿ ಅಧ್ಯಕ್ಷರ ಬಗ್ಗೆ ಚರ್ಚೆ ಅಂತ ಒಂದು ಮಾಹಿತಿ ಇದೆ. ಯಾವುದೂ ಇಲ್ಲ. ನೀವು ಚರ್ಚೆ ಮಾಡ್ತಿರೋದು ಬಿಟ್ಟು ನಾವಂತೂ ಚರ್ಚೆ ಮಾಡಿಲ್ಲ. ನಮಗೆ ಮಾಹಿತಿ ಇಲ್ಲ. ಮಾಧ್ಯಮದವ್ರು ನಿಮಗೆ ಮಾಹಿತಿ ಇರ್ಬೋದು, ನಮಗಂತೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳ ಜೊತೆಗೂ ನಾವು ಸಂತೋಷವಾಗಿದ್ದೀವಿ. ನಮ್ಮ KPCC ಅಧ್ಯಕ್ಷರ ಜೊತೆಗೂ ನಾವು ಸಂತೋಷವಾಗಿದ್ದೀವಿ. ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಲ್ಲ ಸಚಿವರು ಕೂಡ ಅವರವರ ಇಲಾಖೆಯನ್ನು ಅವರು ಸುಭದ್ರವಾಗಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಸರ್ಕಾರ ಕೂಡ ಇವತ್ತು 139 ಶಾಸಕರ ಜೊತೆ ಸುಭದ್ರವಾಗಿದೆ. ಯಾವುದೇ ಒಂದು ಯೋಚನೆ ಬೇಕಾಗಿಲ್ಲ. ಸುಮ್ಮನೆ ಇವತ್ತೇನು ವಿರೋಧ ಪಕ್ಷದವ್ರು ಪಾಪ ನಮೋ ಅಂತ ಇದ್ದಾರೆ. ನೋಡೋಣ ಅವ್ರ ಕತೆ. ಇವತ್ತು ಸಹಜವಾಗಿ ನಾವೆಲ್ಲರೂ ನೋಡ್ದಂಗೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಏನಿದ್ದಾರೆ, ನಮ್ಮ ಪಾರ್ಟಿಯ ಒಂದು ದೊಡ್ಡ ನಾಯಕರು, ಒಂದು ದೊಡ್ಡ ಧ್ವನಿಯಾಗಿದೆ. ಇವತ್ತು ಆ ಒಂದು ಧ್ವನಿನ ಮೊಟಕುಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಇಲ್ಲ ಸಲ್ಲದ ಆರೋಪನ ಇವತ್ತು ಅವ್ರ ಮೇಲೆ ಮಾಡ್ತಾ ಇದ್ದಾರೆ. ಎಲ್ಲಿ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ನೇರವಾಗಿ ಪ್ರಸ್ತಾಪ ಆಗಿಲ್ಲ. ಅವ್ರ ಬಗ್ಗೆ ಏನೂ ಇಲ್ಲ. ಚಾರ್ಜ್ ಶೀಟಲ್ಲಿ FIR ಅಲ್ಲಿ ಅವ್ರ ಹೆಸರೇ ಬಂದಿಲ್ಲ. ಅವ್ರನ್ನ ಯಾಕೆ ಇವತ್ತು ಅವ್ರು ಕೇಳ್ತಾ ಇರೋದ್ರೆ, ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಆಗಿರ್ಬೋದು, ರಾಜ್ಯ ವಿರೋಧ ಪಕ್ಷದ ಬಗ್ಗೆ ಆಗಿರ್ಬೋದು, ಅವರಲ್ಲಿರ್ತಕ್ಕಂಥ ಕುಂದು ಕೊರತೆಗಳನ್ನ ಎತ್ತಿ ತೋರಿಸಂತ ಒಬ್ಬ ನಾಯಕರ ಧ್ವನಿನ ಮೊಟಕುಗೊಳಿಸಂತ ಒಂದು ಕುತಂತ್ರ ಪಿತೂರಿ ಅವ್ರು ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಅದರಲ್ಲಿ ಅವರು ಯಶಸ್ಸು ಕಾಣೋದಿಲ್ಲ. ಅವರ ಪಾತ್ರ ಇದರಲ್ಲಿ ಯಾವುದೂ ಇಲ್ಲವೂ ಇಲ್ಲ. ಅವ್ರು ರಾಜೀನಾಮೆ ಕೊಡೋಂಥ ಅಗತ್ಯನೂ ಇಲ್ಲ. ಆ ಚರ್ಚೆ ಸಂಪೂರ್ಣವಾಗಿ ಅಪ್ರಸ್ತುತ. ಸೌಹಾರ್ದ ಸಭೆಗಳು ನಾವು ನಡೆಸ್ತೀವಿ, ನೀವು ನಡೆಸ್ತೀವಿ. ಯಾವ್ಯಾವುದೋ ಟೈಮಲ್ಲಿ ಯಾವಾಗ ಫ್ರೀ ಇರ್ತದೋ ನಡೆಸ್ತಾರೆ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಇವತ್ತು ಅವ್ರು ನಡೆಸಿದ್ದಾರೆ ಅವ್ರ ಮನೆಯಲ್ಲಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅಲ್ಲಿಗೆ ಹೋಗಿದ್ದಾರೆ. ಅದರಲ್ಲಿ ಏನು ನಾವು ಅದನ್ನೇನು ನೋಡಂತದ್ದಿದೆ? ಅಲ್ಲ, ಸಿಎಂ ಇಳಿಸುವಂತ ಒಂದು ನಡೀತಾ ಇದೆಯಾ ಅಂತ ನೀವ್ ಹೇಳ್ಬೇಕು. ನಾವ್ಯಾರು ಸಿಎಂ ಕೆಪಿಸಿಸಿ ಅಧ್ಯಕ್ಷರ ಬಗ್ಗೆ ಚರ್ಚೆ ಅಂತ ಒಂದು ಮಾಹಿತಿ ಇದೆ. ಯಾವುದೂ ಇಲ್ಲ. ನೀವು ಚರ್ಚೆ ಮಾಡ್ತಿರೋದು ಬಿಟ್ಟು ನಾವಂತೂ ಚರ್ಚೆ ಮಾಡಿಲ್ಲ. ನಮಗೆ ಮಾಹಿತಿ ಇಲ್ಲ. ಮಾಧ್ಯಮದವ್ರು ನಿಮಗೆ ಮಾಹಿತಿ ಇರ್ಬೋದು, ನಮಗಂತೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳ ಜೊತೆಗೂ ನಾವು ಸಂತೋಷವಾಗಿದ್ದೀವಿ. ನಮ್ಮ KPCC ಅಧ್ಯಕ್ಷರ ಜೊತೆಗೂ ನಾವು ಸಂತೋಷವಾಗಿದ್ದೀವಿ. ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಲ್ಲ ಸಚಿವರು ಕೂಡ ಅವರವರ ಇಲಾಖೆಯನ್ನು ಅವರು ಸುಭದ್ರವಾಗಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಸರ್ಕಾರ ಕೂಡ ಇವತ್ತು 139 ಶಾಸಕರ ಜೊತೆ ಸುಭದ್ರವಾಗಿದೆ. ಯಾವುದೇ ಒಂದು ಯೋಚನೆ ಬೇಕಾಗಿಲ್ಲ. ಸುಮ್ಮನೆ ಇವತ್ತೇನು ವಿರೋಧ ಪಕ್ಷದವ್ರು ಪಾಪ ನಮೋ ಅಂತ ಇದ್ದಾರೆ. ನೋಡೋಣ ಅವ್ರ ಕತೆ. ಇವತ್ತು ಸಹಜವಾಗಿ ನಾವೆಲ್ಲರೂ ನೋಡ್ದಂಗೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಏನಿದ್ದಾರೆ, ನಮ್ಮ ಪಾರ್ಟಿಯ ಒಂದು ದೊಡ್ಡ ನಾಯಕರು, ಒಂದು ದೊಡ್ಡ ಧ್ವನಿಯಾಗಿದೆ. ಇವತ್ತು ಆ ಒಂದು ಧ್ವನಿನ ಮೊಟಕುಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಇಲ್ಲ ಸಲ್ಲದ ಆರೋಪನ ಇವತ್ತು ಅವ್ರ ಮೇಲೆ ಮಾಡ್ತಾ ಇದ್ದಾರೆ. ಎಲ್ಲಿ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ನೇರವಾಗಿ ಪ್ರಸ್ತಾಪ ಆಗಿಲ್ಲ. ಅವ್ರ ಬಗ್ಗೆ ಏನೂ ಇಲ್ಲ. ಚಾರ್ಜ್ ಶೀಟಲ್ಲಿ FIR ಅಲ್ಲಿ ಅವ್ರ ಹೆಸರೇ ಬಂದಿಲ್ಲ. ಅವ್ರನ್ನ ಯಾಕೆ ಇವತ್ತು ಅವ್ರು ಕೇಳ್ತಾ ಇರೋದ್ರೆ, ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಆಗಿರ್ಬೋದು, ರಾಜ್ಯ ವಿರೋಧ ಪಕ್ಷದ ಬಗ್ಗೆ ಆಗಿರ್ಬೋದು, ಅವರಲ್ಲಿರ್ತಕ್ಕಂಥ ಕುಂದು ಕೊರತೆಗಳನ್ನ ಎತ್ತಿ ತೋರಿಸಂತ ಒಬ್ಬ ನಾಯಕರ ಧ್ವನಿನ ಮೊಟಕುಗೊಳಿಸಂತ ಒಂದು ಕುತಂತ್ರ ಪಿತೂರಿ ಅವ್ರು ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಅದರಲ್ಲಿ ಅವರು ಯಶಸ್ಸು ಕಾಣೋದಿಲ್ಲ. ಅವರ ಪಾತ್ರ ಇದರಲ್ಲಿ ಯಾವುದೂ ಇಲ್ಲವೂ ಇಲ್ಲ. ಅವ್ರು ರಾಜೀನಾಮೆ ಕೊಡೋಂಥ ಅಗತ್ಯನೂ ಇಲ್ಲ. ಆ ಚರ್ಚೆ ಸಂಪೂರ್ಣವಾಗಿ ಅಪ್ರಸ್ತುತವಾಗಿದೆ. ಸೌಹಾರ್ದ ಸಭೆಗಳು ನಾವು ನಡೆಸ್ತೀವಿ, ನೀವು ನಡೆಸ್ತೀವಿ. ಯಾವ್ಯಾವುದೋ ಟೈಮಲ್ಲಿ ಯಾವಾಗ ಫ್ರೀ ಇರ್ತದೋ ನಡೆಸ್ತಾರೆ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಇವತ್ತು ಅವ್ರು ನಡೆಸಿದ್ದಾರೆ ಅವ್ರ ಮನೆಯಲ್ಲಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅಲ್ಲಿಗೆ ಹೋಗಿದ್ದಾರೆ. ಅದರಲ್ಲಿ ಏನು ನಾವು ಅದನ್ನೇನು ನೋಡಂತದ್ದಿದೆ? ಅಲ್ಲ, ಸಿಎಂ ಇಳಿಸುವಂತ ಒಂದು ನಡೀತಾ ಇದೆಯಾ ಅಂತ ನೀವ್ ಹೇಳ್ಬೇಕು. ನಾವ್ಯಾರು ಸಿಎಂ ಕೆಪಿಸಿಸಿ ಅಧ್ಯಕ್ಷರ ಬಗ್ಗೆ ಚರ್ಚೆ ಅಂತ ಒಂದು ಮಾಹಿತಿ ಇದೆ. ಯಾವುದೂ ಇಲ್ಲ. ನೀವು ಚರ್ಚೆ ಮಾಡ್ತಿರೋದು ಬಿಟ್ಟು ನಾವಂತೂ ಚರ್ಚೆ ಮಾಡಿಲ್ಲ. ನಮಗೆ ಮಾಹಿತಿ ಇಲ್ಲ. ಮಾಧ್ಯಮದವ್ರು ನಿಮಗೆ ಮಾಹಿತಿ ಇರ್ಬೋದು, ನಮಗಂತೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳ ಜೊತೆಗೂ ನಾವು ಸಂತೋಷವಾಗಿದ್ದೀವಿ. ನಮ್ಮ KPCC ಅಧ್ಯಕ್ಷರ ಜೊತೆಗೂ ನಾವು ಸಂತೋಷವಾಗಿದ್ದೀವಿ. ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಲ್ಲ ಸಚಿವರು ಕೂಡ ಅವರವರ ಇಲಾಖೆಯನ್ನು ಅವರು ಸುಭದ್ರವಾಗಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಸರ್ಕಾರ ಕೂಡ ಇವತ್ತು 139 ಶಾಸಕರ ಜೊತೆ ಸುಭದ್ರವಾಗಿದೆ. ಯಾವುದೇ ಒಂದು ಯೋಚನೆ ಬೇಕಾಗಿಲ್ಲ. ಸುಮ್ಮನೆ ಇವತ್ತೇನು ವಿರೋಧ ಪಕ್ಷದವ್ರು ಪಾಪ ನಮೋ ಅಂತ ಇದ್ದಾರೆ. ನೋಡೋಣ ಅವ್ರ ಕತೆ. ಇವತ್ತು ಸಹಜವಾಗಿ ನಾವೆಲ್ಲರೂ ನೋಡ್ದಂಗೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಏನಿದ್ದಾರೆ, ನಮ್ಮ ಪಾರ್ಟಿಯ ಒಂದು ದೊಡ್ಡ ನಾಯಕರು, ಒಂದು ದೊಡ್ಡ ಧ್ವನಿಯಾಗಿದೆ. ಇವತ್ತು ಆ ಒಂದು ಧ್ವನಿನ ಮೊಟಕುಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಇಲ್ಲ ಸಲ್ಲದ ಆರೋಪನ ಇವತ್ತು ಅವ್ರ ಮೇಲೆ ಮಾಡ್ತಾ ಇದ್ದಾರೆ. ಎಲ್ಲಿ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ನೇರವಾಗಿ ಪ್ರಸ್ತಾಪ ಆಗಿಲ್ಲ. ಅವ್ರ ಬಗ್ಗೆ ಏನೂ ಇಲ್ಲ. ಚಾರ್ಜ್ ಶೀಟಲ್ಲಿ FIR ಅಲ್ಲಿ ಅವ್ರ ಹೆಸರೇ ಬಂದಿಲ್ಲ. ಅವ್ರನ್ನ ಯಾಕೆ ಇವತ್ತು ಅವ್ರು ಕೇಳ್ತಾ ಇರೋದ್ರೆ, ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಆಗಿರ್ಬೋದು, ರಾಜ್ಯ ವಿರೋಧ ಪಕ್ಷದ ಬಗ್ಗೆ ಆಗಿರ್ಬೋದು, ಅವರಲ್ಲಿರ್ತಕ್ಕಂಥ ಕುಂದು ಕೊರತೆಗಳನ್ನ ಎತ್ತಿ ತೋರಿಸಂತ ಒಬ್ಬ ನಾಯಕರ ಧ್ವನಿನ ಮೊಟಕುಗೊಳಿಸಂತ ಒಂದು ಕುತಂತ್ರ ಪಿತೂರಿ ಅವ್ರು ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಅದರಲ್ಲಿ ಅವರು ಯಶಸ್ಸು ಕಾಣೋದಿಲ್ಲ. ಅವರ ಪಾತ್ರ ಇದರಲ್ಲಿ ಯಾವುದೂ ಇಲ್ಲವೂ ಇಲ್ಲ. ಅವ್ರು ರಾಜೀನಾಮೆ ಕೊಡೋಂಥ ಅಗತ್ಯನೂ ಇಲ್ಲ. ಆ ಚರ್ಚೆ ಸಂಪೂರ್ಣವಾಗಿ ಅಪ್ರಸ್ತುತವಾಗಿದೆ. ಸೌಹಾರ್ದ ಸಭೆಗಳು ನಾವು ನಡೆಸ್ತೀವಿ, ನೀವು ನಡೆಸ್ತೀವಿ. ಯಾವ್ಯಾವುದೋ ಟೈಮಲ್ಲಿ ಯಾವಾಗ ಫ್ರೀ ಇರ್ತದೋ ನಡೆಸ್ತಾರೆ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಇವತ್ತು ಅವ್ರು ನಡೆಸಿದ್ದಾರೆ ಅವ್ರ ಮನೆಯಲ್ಲಿ.
ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅಲ್ಲಿಗೆ ಹೋಗಿದ್ದಾರೆ. ಅದರಲ್ಲಿ ಏನು ನಾವು ಅದನ್ನೇನು ನೋಡೋಂಥದ್ದಿದೆ? ಅಲ್ಲ ಸಿಎಂ ಇಳಿಸುವಂತ ಆ ಒಂದು ಪ್ರಕ್ರಿಯೆ ನಡೀತಾ ಇದೆಯಾ ಅಂತ ಈ ಒಂದು ತೆರೆ ಮೇಲೆ. ನೀವು ಹೇಳ್ಬೇಕು, ನಾವು ಯಾರು ಸಿಎಂ KPCC ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ಅಂತ ಒಂದು ಮಾಹಿತಿ ಇದೆ ಸರ್. ಯಾವುದೂ ಇಲ್ಲ. ನೀವು ಚರ್ಚೆ ಮಾಡ್ತಿರೋದು ಬಿಟ್ಟು ನಾವಂತೂ ಚರ್ಚೆ ಮಾಡಿಲ್ಲ. ನಮಗೆ ಮಾಹಿತಿ ಇಲ್ಲ. ಮಾಧ್ಯಮದವ್ರು ನಿಮಗೆ ಮಾಹಿತಿ ಇರ್ಬೋದು, ನಮಗಂತೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳ ಜೊತೆಗೂ ನಾವು ಸಂತೋಷವಾಗಿದ್ದೀವಿ. ನಮ್ಮ KPCC ಅಧ್ಯಕ್ಷರ ಜೊತೆಗೂ ನಾವು ಸಂತೋಷವಾಗಿದ್ದೀವಿ. ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಲ್ಲ ಸಚಿವರು ಕೂಡ ಅವರವರ ಇಲಾಖೆಯನ್ನು ಅವರು ಸುಭದ್ರವಾಗಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಸರ್ಕಾರ ಕೂಡ ಇವತ್ತು 139 ಶಾಸಕರ ಜೊತೆ ಸುಭದ್ರವಾಗಿದೆ. ಯಾವುದೇ ಒಂದು ಯೋಚನೆ ಬೇಕಾಗಿಲ್ಲ. ಸುಮ್ಮನೆ ಇವತ್ತೇನು ವಿರೋಧ ಪಕ್ಷದವ್ರು ಪಾಪ ನಮೋ ನಮೋ ಅಂತ ಇದ್ದಾರೆ, ನೋಡೋಣ ಅವ್ರ ಕತೆ. ಇವತ್ತು ಸಹಜವಾಗಿ ನಾವೆಲ್ಲರೂ ನೋಡ್ದಂಗೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಏನಿದ್ದಾರೆ, ನಮ್ಮ ಪಾರ್ಟಿಯ ಒಂದು ದೊಡ್ಡ ನಾಯಕರು, ಒಂದು ದೊಡ್ಡ ಧ್ವನಿಯಾಗಿದೆ. ಇವತ್ತು ಆ ಒಂದು ಧ್ವನಿನ ಮೊಟಕುಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಇಲ್ಲ ಸಲ್ಲದ ಆರೋಪನ ಇವತ್ತು ಅವ್ರ ಮೇಲೆ ಮಾಡ್ತಾ ಇದ್ದಾರೆ. ಎಲ್ಲಿ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ನೇರವಾಗಿ ಪ್ರಸ್ತಾಪ ಆಗಿಲ್ಲ. ಅವ್ರ ಬಗ್ಗೆ ಏನೂ ಇಲ್ಲ. ಚಾರ್ಜ್ ಶೀಟಲ್ಲಿ FIR ಅಲ್ಲಿ ಅವ್ರ ಹೆಸರೇ ಬಂದಿಲ್ಲ. ಅವ್ರನ್ನ ಯಾಕೆ ಇವತ್ತು ಅವ್ರು ಕೇಳ್ತಾ ಇರೋದ್ರೆ, ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಆಗಿರ್ಬೋದು, ರಾಜ್ಯ ವಿರೋಧ ಪಕ್ಷದ ಬಗ್ಗೆ ಆಗಿರ್ಬೋದು, ಅವರಲ್ಲಿರ್ತಕ್ಕಂಥ ಕುಂದು ಕೊರತೆಗಳನ್ನ ಎತ್ತಿ ತೋರಿಸಂತ ಒಬ್ಬ ನಾಯಕರ ಧ್ವನಿನ ಮೊಟಕುಗೊಳಿಸಂತ ಒಂದು ಕುತಂತ್ರ ಪಿತೂರಿ ಅವ್ರು ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಅದ್ರಲ್ಲಿ ಅವರು ಯಶಸ್ಸು ಕಾಣೋದಿಲ್ಲ. ಅವರ ಪಾತ್ರ ಇದರಲ್ಲಿ ಯಾವುದೂ ಇಲ್ಲವೂ ಇಲ್ಲ. ಅವ್ರ ರಾಜೀನಾಮೆ ಕೊಡೋಂಥ ಅಗತ್ಯನೂ ಇಲ್ಲ. ಆ ಚರ್ಚೆ ಸಂಪೂರ್ಣವಾಗಿ ಅಪ್ರಸ್ತುತವಾಗಿದೆ. ಸೌಹಾರ್ದ ಸಭೆಗಳು ನಾವು ನಡೆಸ್ತೀವಿ, ನೀವು ನಡೆಸ್ತೀವಿ. ಯಾವ್ಯಾವುದೋ ಟೈಮಲ್ಲಿ ಯಾವಾಗ ಫ್ರೀ ಇರ್ತದೋ ನಡೆಸ್ತಾರೆ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಇವತ್ತು ಅವ್ರು ನಡೆಸಿದ್ದಾರೆ ಅವ್ರ ಮನೆಯಲ್ಲಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅಲ್ಲಿಗೆ ಹೋಗಿದ್ದಾರೆ. ಅದರಲ್ಲಿ ಏನು ನಾವು ಅದನ್ನೇನು ನೋಡೋಂಥದ್ದಿದೆ? ಅಲ್ಲ ಸಿಎಂ ಇಳಿಸುವಂತ ಆ ಒಂದು ಪ್ರಕ್ರಿಯೆ ನಡೀತಾ ಇದೆಯಾ ಅಂತ ಈ ಒಂದು ತೆರೆ ಮೇಲೆ. ನೀವು ಹೇಳ್ಬೇಕು, ನಾವು ಯಾರು ಸಿಎಂ KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ಅಂತ ಒಂದು ಮಾಹಿತಿ ಇದೆ ಸರ್. ಯಾವುದೂ ಇಲ್ಲ. ನೀವು ಚರ್ಚೆ ಮಾಡ್ತಿರೋದು ಬಿಟ್ಟು ನಾವಂತೂ ಚರ್ಚೆ ಮಾಡಿಲ್ಲ. ನಮಗೆ ಮಾಹಿತಿ ಇಲ್ಲ. ಮಾಧ್ಯಮದವ್ರು ನಿಮಗೆ ಮಾಹಿತಿ ಇರ್ಬೋದು, ನಮಗಂತೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳ ಜೊತೆಗೂ ನಾವು ಸಂತೋಷವಾಗಿದ್ದೀವಿ. ನಮ್ಮ KPCC ಅಧ್ಯಕ್ಷರ ಜೊತೆಗೂ ನಾವು ಸಂತೋಷವಾಗಿದ್ದೀವಿ. ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಲ್ಲ ಸಚಿವರು ಕೂಡ ಅವರವರ ಇಲಾಖೆಯನ್ನು ಅವರು ಸುಭದ್ರವಾಗಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಸರ್ಕಾರ ಕೂಡ ಇವತ್ತು 139 ಶಾಸಕರ ಜೊತೆ ಸುಭದ್ರವಾಗಿದೆ. ಯಾವುದೇ ಒಂದು ಯೋಚನೆ ಬೇಕಾಗಿಲ್ಲ. ಸುಮ್ಮನೆ ಇವತ್ತೇನು ವಿರೋಧ ಪಕ್ಷದವ್ರು ಪಾಪ ನಮೋ ನಮೋ ಅಂತ ಇದ್ದಾರೆ, ನೋಡೋಣ ಅವ್ರ ಕತೆ. ಇವತ್ತು ಸಹಜವಾಗಿ ನಾವೆಲ್ಲರೂ ನೋಡ್ದಂಗೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಏನಿದ್ದಾರೆ, ನಮ್ಮ ಪಾರ್ಟಿಯ ಒಂದು ದೊಡ್ಡ ನಾಯಕರು, ಒಂದು ದೊಡ್ಡ ಧ್ವನಿಯಾಗಿದೆ. ಇವತ್ತು ಆ ಒಂದು ಧ್ವನಿನ ಮೊಟಕುಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಇಲ್ಲ ಸಲ್ಲದ ಆರೋಪನ ಇವತ್ತು ಅವ್ರ ಮೇಲೆ ಮಾಡ್ತಾ ಇದ್ದಾರೆ. ಎಲ್ಲಿ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ನೇರವಾಗಿ ಪ್ರಸ್ತಾಪ ಆಗಿಲ್ಲ. ಅವ್ರ ಬಗ್ಗೆ ಏನೂ ಇಲ್ಲ. ಚಾರ್ಜ್ ಶೀಟಲ್ಲಿ FIR ಅಲ್ಲಿ ಅವ್ರ ಹೆಸರೇ ಬಂದಿಲ್ಲ. ಅವ್ರನ್ನ ಯಾಕೆ ಇವತ್ತು ಅವ್ರು ಕೇಳ್ತಾ ಇರೋದ್ರೆ, ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಆಗಿರ್ಬೋದು, ರಾಜ್ಯ ವಿರೋಧ ಪಕ್ಷದ ಬಗ್ಗೆ ಆಗಿರ್ಬೋದು, ಅವರಲ್ಲಿರ್ತಕ್ಕಂಥ ಕುಂದು ಕೊರತೆಗಳನ್ನ ಎತ್ತಿ ತೋರಿಸಂತ ಒಬ್ಬ ನಾಯಕರ ಧ್ವನಿನ ಮೊಟಕುಗೊಳಿಸಂತ ಒಂದು ಕುತಂತ್ರ ಪಿತೂರಿ ಅವ್ರು ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಅದ್ರಲ್ಲಿ ಅವರು ಯಶಸ್ಸು ಕಾಣೋದಿಲ್ಲ. ಅವರ ಪಾತ್ರ ಇದರಲ್ಲಿ ಯಾವುದೂ ಇಲ್ಲವೂ ಇಲ್ಲ. ಅವ್ರ ರಾಜೀನಾಮೆ ಕೊಡೋಂಥ ಅಗತ್ಯನೂ ಇಲ್ಲ. ಆ ಚರ್ಚೆ ಸಂಪೂರ್ಣವಾಗಿ ಸೌಹಾರ್ದ ಸಭೆಗಳು ನಾವು ನಡೆಸ್ತೀವಿ, ನೀವು ನಡೆಸ್ತೀವಿ. ಯಾವ್ಯಾವುದೋ ಟೈಮಲ್ಲಿ ಯಾವಾಗ ಫ್ರೀ ಇರ್ತದೋ ನಡೆಸ್ತಾರೆ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಇವತ್ತು ಅವ್ರು ನಡೆಸಿದ್ದಾರೆ ಅವ್ರ ಮನೆಯಲ್ಲಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅಲ್ಲಿಗೆ ಹೋಗಿದ್ದಾರೆ. ಅದರಲ್ಲಿ ಏನು ನಾವು ಅದನ್ನೇನು ನೋಡೋಂಥದ್ದಿದೆ? ಅಲ್ಲ ಸಿಎಂ ಇಳಿಸುವಂತ ಆ ಒಂದು ಪ್ರಕ್ರಿಯೆ ನಡೀತಾ ಇದೆಯಾ ಅಂತ ಈ ಒಂದು ತೆರೆ ಮೇಲೆ. ನೀವು ಹೇಳ್ಬೇಕು, ನಾವು ಯಾರು ಸಿಎಂ KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ಅಂತ ಒಂದು ಮಾಹಿತಿ ಇದೆ ಸರ್. ಯಾವುದೂ ಇಲ್ಲ. ನೀವು ಚರ್ಚೆ ಮಾಡ್ತಿರೋದು ಬಿಟ್ಟು ನಾವಂತೂ ಚರ್ಚೆ ಮಾಡಿಲ್ಲ. ನಮಗೆ ಮಾಹಿತಿ ಇಲ್ಲ. ಮಾಧ್ಯಮದವ್ರು ನಿಮಗೆ ಮಾಹಿತಿ ಇರ್ಬೋದು, ನಮಗಂತೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳ ಜೊತೆಗೂ ನಾವು ಸಂತೋಷವಾಗಿದ್ದೀವಿ. ನಮ್ಮ KPCC ಅಧ್ಯಕ್ಷರ ಜೊತೆಗೂ ನಾವು ಸಂತೋಷವಾಗಿದ್ದೀವಿ. ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಲ್ಲ ಸಚಿವರು ಕೂಡ ಅವರವರ ಇಲಾಖೆಯನ್ನು ಅವರು ಸುಭದ್ರವಾಗಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಸರ್ಕಾರ ಕೂಡ ಇವತ್ತು 139 ಶಾಸಕರ ಜೊತೆ ಸುಭದ್ರವಾಗಿದೆ. ಯಾವುದೇ ಒಂದು ಯೋಚನೆ ಬೇಕಾಗಿಲ್ಲ. ಸುಮ್ಮನೆ ಇವತ್ತೇನು ವಿರೋಧ ಪಕ್ಷದವ್ರು ಪಾಪ ನಮೋ ನಮೋ ಅಂತ ಇದ್ದಾರೆ, ನೋಡೋಣ ಅವ್ರ ಕತೆ. ಇವತ್ತು ಸಹಜವಾಗಿ ನಾವೆಲ್ಲರೂ ನೋಡ್ದಂಗೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಏನಿದ್ದಾರೆ, ನಮ್ಮ ಪಾರ್ಟಿಯ ಒಂದು ದೊಡ್ಡ ನಾಯಕರು, ಒಂದು ದೊಡ್ಡ ಧ್ವನಿಯಾಗಿದೆ. ಇವತ್ತು ಆ ಒಂದು ಧ್ವನಿನ ಮೊಟಕುಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಇಲ್ಲ ಸಲ್ಲದ ಆರೋಪನ ಇವತ್ತು ಅವ್ರ ಮೇಲೆ ಮಾಡ್ತಾ ಇದ್ದಾರೆ. ಎಲ್ಲಿ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ನೇರವಾಗಿ ಪ್ರಸ್ತಾಪ ಆಗಿಲ್ಲ. ಅವ್ರ ಬಗ್ಗೆ ಏನೂ ಇಲ್ಲ. ಚಾರ್ಜ್ ಶೀಟಲ್ಲಿ FIR ಅಲ್ಲಿ ಅವ್ರ ಹೆಸರೇ ಬಂದಿಲ್ಲ. ಅವ್ರನ್ನ ಯಾಕೆ ಇವತ್ತು ಅವ್ರು ಕೇಳ್ತಾ ಇರೋದ್ರೆ, ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಆಗಿರ್ಬೋದು, ರಾಜ್ಯ ವಿರೋಧ ಪಕ್ಷದ ಬಗ್ಗೆ ಆಗಿರ್ಬೋದು, ಅವರಲ್ಲಿರ್ತಕ್ಕಂಥ ಕುಂದು ಕೊರತೆಗಳನ್ನ ಎತ್ತಿ ತೋರಿಸಂತ ಒಬ್ಬ ನಾಯಕರ ಧ್ವನಿನ ಮೊಟಕುಗೊಳಿಸಂತ ಒಂದು ಕುತಂತ್ರ ಪಿತೂರಿ ಅವ್ರು ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಅದ್ರಲ್ಲಿ ಅವರು ಯಶಸ್ಸು ಕಾಣೋದಿಲ್ಲ. ಅವರ ಪಾತ್ರ ಇದರಲ್ಲಿ ಯಾವುದೂ ಇಲ್ಲವೂ ಇಲ್ಲ. ಅವ್ರ ರಾಜೀನಾಮೆ ಕೊಡೋಂಥ ಅಗತ್ಯನೂ ಇಲ್ಲ. ಆ ಚರ್ಚೆ ಸಂಪೂರ್ಣವಾಗಿ